ಎಂಬ ಪೀಠಿಕೆಯಲ್ಲಿ ನಿಂತು ಅಲ್ಪ ಸಮಯ ದೈವಿಕವಾದಂಥ ಅಧಿಕಾರದ ಕುರಿತು, ದೈವದತ್ತವಾದ ಅಧಿಕಾರ ಅಂದರೆ ಡೆಲಿಗೇಟೆಡ್ ಅಥಾರಿಟಿ, ನಿಯೋಜಿತ ಅಧಿಕಾರ ಅಂದರೆ ಡೆಲಿಗೇಟೆಡ್ ಅಥಾರಿಟಿ, ನಿಯೋಜಿಸೋದು. ಇದು ನಮಗೆ ಸ್ವಂತವಾಗಿ ಇರೋದಲ್ಲ, ನಿಯೋಜಿತವಾದದ್ದು. ಅಂದರೆ ನಮಗೋಸ್ಕರವಾಗಿ ಅಧಿಕಾರ ಉಳ್ಳವರು ಅಧಿಕಾರವನ್ನು ಹಸ್ತಾಂತರ ಮಾಡಿದ ಕುರಿತಾದಂಥ ಕಾರ್ಯಗಳು. ಅದರಿಂದ ಈ ದಿವಸಗಳಲ್ಲಿ ದೈವ ಮಕ್ಕಳು ಅದನ್ನು ಯಾವ ರೀತಿ ಉಪಯೋಗಿಸಲಿಕ್ಕೆ ಸಾಧ್ಯ, ಅದರಿಂದ ಆಶೀರ್ವಾದ ಏನೆಂಬುದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಮೊದಲದಾಗಿ ನಾನು ವಾಕ್ಯ ಕೊಡೋದಕ್ಕೆ ಮುಂಚೆ ಅದರ ಮೂಲ ಪದ ಗ್ರೀಕ್ ಭಾಷೆಯಲ್ಲಿ ಎಕ್ಸೂಸಿಯಾ ಎಂದು ಹೇಳ್ತಾರೆ. ಎಕ್ಸೂಸಿಯಾ ಎನ್ನುವುದಾದರೆ ಅದರ ಅರ್ಥ ಡೆಲಿಗೇಟೆಡ್ ಅಥಾರಿಟಿ, ನಿಯೋಜಿತ ಅಧಿಕಾರವಾಗಿರುತ್ತದೆ. ಎರಡು ಪದಗಳು ಪ್ರಧಾನವಾಗಿ ಬೈಬಲ್ನಲ್ಲಿ ಕೂಡವಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಒಂದು ಅಧಿಕಾರ, ಮತ್ತೊಂದು ಶಕ್ತಿಯಾಗಿರುತ್ತದೆ. ಶಕ್ತಿಗೆ ಮೂಲ ಪದ ಪವರ್ ಎನ್ನುವಂಥ ಮೂಲ ಪದ ಡ್ಯೂನಾಮಿಸ್ ಎನ್ನುವಂಥ ಪದದಿಂದ ಇಂಗ್ಲಿಷ್ ಪದ, ಅದು ಗ್ರೀಕ್ ಪದ ಡ್ಯೂನಾಮಿಸ್, ಇಂಗ್ಲಿಷ್ ಪದ ಡೈನಾಮಿಟ್ ಅನ್ನೋದು ಅಲ್ಲಿಂದನೇ ಬಂದಿದ್ದು. ಡೈನಾಮಿಟ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಡೈನಾಮಿಟ್ ಕಲ್ಲುಗಳನ್ನು ಸಿಡಿಸೋದಕ್ಕೆ, ಈ ಕಲ್ಲು ಕೋರಿಗಳನ್ನು ಬಂಡೆಗಳನ್ನು ಸೀಳೋದಕ್ಕೆಲ್ಲ ಡೈನಾಮಿಟ್ಗಳನ್ನು ಇಡ್ತಾರೆ. ಡೈನಾಮಿಟ್ ದಟ್ ಈಸ್ ದ ಪವರ್, ಸ್ಫೋಟಗೊಳ್ಳುವ ಶಕ್ತಿ ಎನ್ನುವುದಾಗಿರುತ್ತದೆ. ಅಧಿಕಾರ ಯಾರಿಗೆ ದೊರಕುವಂಥದ್ದಾಗಿದೆ? ಅಧಿಕಾರ ಎಲ್ಲರಿಗೂ ಬೇಕು. ಅಧಿಕಾರ ನಾವು ನೋಡ್ರಿ, ಗಮನಿಸ್ರಿ, ಅಧಿಕಾರ ದೇವರು ಕೊಡುವಂಥದ್ದು. ಅದನ್ನೇ ನಾನು ಆರಂಭದಲ್ಲಿ ಹೇಳಿದೆ, ಡೆಲಿಗೇಟೆಡ್ ಅಥಾರಿಟಿ, ನಿಯೋಜಿತ ಅಧಿಕಾರವಾಗಿರುತ್ತದೆ. ಈ ಅಧಿಕಾರ ಬೇಸ್ಡ್ ಆನ್ ಅವರ್ ರಿಲೇಷನ್ಶಿಪ್ ವಿತ್ ಜೀಸಸ್, ಯೇಸುವಿನ ಸಂಗಡ ಇರುವ ಬಾಂಧವ್ಯದ ಮೇಲೆಗೆ ಅಥವಾ ಒಡನಾಟದ ಮೇಲೆಗೆ, ಅನ್ಯೋನ್ಯತೆಯ ಮೇರೆಗೆ ದೇವರು ನಮಗೆ ಕೊಡುವಂಥದ್ದಾಗಿರುತ್ತದೆ. ಸ್ತೋತ್ರ. ಈ ಅಧಿಕಾರವನ್ನು ಸುಮ್ಮನೆ ಎಲ್ಲರೂ ಉಪಯೋಗಿಸೋಕ್ಕಾಗೋದಿಲ್ಲ. ಯೇಸುವಿನ ನಾಮವನ್ನು, ಅದಕ್ಕೆ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತದೆ, ನನ್ನ ನಾಮವನ್ನು ನೀವು ವ್ಯರ್ಥವಾಗಿ ತೆಗೆಯಬಾರದು. ವ್ಯರ್ಥವಾಗಿ ದೇವರ ನಾಮ ಉಪಯೋಗಿಸೋಕ್ಕಾಗಲ್ಲ. ದೇವರು ಕೆಲವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅಧಿಕಾರ ಇಲ್ಲದೆ ಇರುವವರು ಇವತ್ತು ಈ ಸಂದೇಶ ಮುಗಿದು ಮನೆಗೆ ಹೋಗೋಷ್ಟರಲ್ಲಿ ಈ ಅಧಿಕಾರವನ್ನು ಹೊಂದ್ಕೊಳ್ಬೇಕೆನ್ನೋದೇ ನಮ್ಮ ಬಯಕೆ ಆಗಿರುತ್ತದೆ. ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳುವಂಥರಾಗ್ರಿ. ಆಮೇನ್, ಹಲ್ಲೆಲೂಯಾ. ಈ ಅಧಿಕಾರವನ್ನು ಕೆಲವರು ಸುಮ್ಮನೆ ವ್ಯರ್ಥ ಮಾಡಿಕೊಳ್ತಾರೆ. ಸುಮ್ಮನೆ ಈ ಕಾರ್ಯಗಳು ನಡೆಯೋದಿಲ್ಲ. ದೆವ್ವಗಳನ್ನು ಹಟ್ಟುವಾಗ ಎಲ್ಲರೂ ನೋಡ್ತಾರೆ, ಈಸಿಯಾಗಿ ನಾವು ದೆವ್ವ ಓಡಿಸ್ಬಿಡ್ಬೋದು ಅಂತ ಹೇಳ್ತಾರೆ. ಆದರೆ ಅಧಿಕಾರ ಇಲ್ಲದೆ ಇರುವವನು ಅಧಿಕಾರ ಉಳ್ಳವನ ಹಾಗೆ ನಟನೆ ಮಾಡಿ ಅಧಿಕಾರವನ್ನು ಚಲಾಯಿಸಕ್ಕೆ ಹೋದರೆ ದೆವ್ವ ನಿನ್ನ ಮೇಲೆ ಅಧಿಕಾರವನ್ನು ಚಲಾಯಿಸುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ. ಒಮ್ಮೆ ಸತ್ಯವೇದ ಗ್ರಂಥದಲ್ಲಿ ನೀವು ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ, ಈಗ ನಾನು ಓದೋದಿಲ್ಲ, ಅದರ 11ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೂ ನೀವು ಓದುವಾಗ ಅಪೊಸ್ತಲರು ಸೇವೆ ಮಾಡುವಾಗ, ಅಂದರೆ ಪೌಲನು ಸೇವೆ ಮಾಡುವಾಗ, ಸ್ತೋತ್ರ, ಸ್ಕೇವನ 7 ಜನ ಮಕ್ಕಳು. ಸ್ಕೇವ ಆ ಕಾಲದಲ್ಲಿ ಮಹಾಯಾಜಕನಾಗಿದ್ದನು. ಆ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಈ ಸೊಲೊಮೋನ ಒಡಂಬಡಿಕೆಯ ಪ್ರಕಾರವಾಗಿ ಇವರೆಲ್ಲರೂ ದೆವ್ವಗಳನ್ನು ಬಿಡಿಸೋದಕ್ಕೆ ಯಹೂದ್ಯರ ಮಧ್ಯದಲ್ಲಿ ಒಂದು ಏನು ಅಧಿಕಾರ ಉಪಯೋಗಿಸ್ತಾ ಇದ್ರು. ದೂತರನ್ನು ಕರೆಸಿ ದೆವ್ವಗಳನ್ನು ಓಡಿಸುವಂಥ ಒಂದು ಅಧಿಕಾರ. ಅದರ ರೀತಿ ಎಂಬ ಭಾವನೆಯಲ್ಲಿ ಇಲ್ಲಿ ಪೌಲನು ದೆವ್ವಗಳನ್ನು ಬಿಡಿಸುವಾಗ ಸ್ಕೇವನ ಮಕ್ಕಳು 7 ಜನ ಇದ್ದಾರೆ. ಸ್ಕೇವನು ಆ ಕಾಲದ ಮಹಾಯಾಜಕನು, ಅವನಿಗೆ 7 ಜನ ಮಕ್ಕಳು. ಅದರಲ್ಲಿ ಇಬ್ಬರು ಏನು ಮಾಡಿದ್ರು ಅಂದರೆ, ಒಂದು ದೆವ್ವ ಬಿಡಿಸುವಾಗ ಇವರು ಬಂದರು, ಪೌಲನ ಹೇಳಿದ
ಅದೇ ನಾಮದಲ್ಲಿ ನಾನು ನಿನಗೆ ಅಪ್ಪಣೆ ಕೊಡ್ತೀನಿ, ಬಿಟ್ಟು ಹೋಗು ಅಂತ ಹೇಳಿದಾಗ, ನಾನು ಅದಕ್ಕೆ ಆರಂಭದಲ್ಲೇ ಹೇಳಿದೆ, ಈ ಅಧಿಕಾರ ಓನ್ಲಿ ಬೇಸ್ಡ್ ಆನ್ ಅವರ್ ರಿಲೇಶನ್ಶಿಪ್ ವಿತ್ ಜೀಸಸ್ ಕ್ರೈಸ್ಟ್. ನಾವು ಯೇಸುವಿನಲ್ಲಿ ಇಟ್ಟಿರುವಂಥ ಬಾಂಧವ್ಯದ ಮೇರೆಗೆ ದೊರಕುವಂಥ ನಿಯೋಜಿತವಾದ ಅಧಿಕಾರವಾಗಿರುತ್ತದೆ. ಅದನ್ನು ಎಲ್ಲರಿಗೂ ಉಪಯೋಗಿಸೋಕ್ಕಾಗೋದಿಲ್ಲ, ಆದರೆ ಎಲ್ಲರೂ ಉಪಯೋಗಿಸಬೇಕೆಂಬುದೇ ದೈವ ರಾಜ್ಯದ ಗುರಿಯಾಗಿರುವಂಥದ್ದಾಗಿದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸ್ವಲ್ಪ ಗಮನ ಇಟ್ಕೊಳ್ರಿ. ಸ್ಕೇವರ ಮಕ್ಕಳು, ಅದರಲ್ಲಿ ಇಬ್ಬರು ಬಂದರು, ಅವರಿಬ್ಬರು ದೆವ್ವವನ್ನು ಬಿಡಿಸಕ್ಕೆ ಹೋದರು. ನೀವು ಆ ವಾಕ್ಯಗಳನ್ನು ಕೆಳಗಡೆ ಓದ್ತಾ ಬಂದರೆ ಆ ದೆವ್ವ ಒಂದು ಪ್ರಶ್ನೆ ಕೇಳ್ತದೆ, ನಮಗೆ ಪೌಲನು ಗೊತ್ತು, ನಮಗೆ ಯೇಸು ಗೊತ್ತು, ಆದರೆ ನೀವು ಯಾರು? ಪ್ರಶ್ನೆ ಅದು. ನೀವು ಯಾರು ಅಂದರೆ ಸಂಬಂಧ ಇಲ್ಲದೆ ಇರುವವರು ವ್ಯವಹಾರಕ್ಕೆ ಕೈ ಹಾಕಬೇಡ್ರಿ ಅಂತ. ಯೇಸುವಿನ ಸಂಗಡ ಸಂಬಂಧ ಇಲ್ಲದೆ ಇರುವವರು, ಆ ಅನ್ಯೋನ್ಯತೆ ಇಲ್ಲದೆ ಇರುವವರು, ಆ ಅಧಿಕಾರ ಇಲ್ಲದೆ ಇರುವವರು ನಮ್ಮ ತಂಟೆಗೆ ಬರಬೇಡ್ರಿ ಎಂಬ ಸಂದೇಶವನ್ನು ದೆವ್ವ ಅವರುಗಳಿಗೆ ರವಾನೆ ಮಾಡ್ತು. ಅಲ್ಲಿಗೆ ಬಿಡಲಿಲ್ಲ, ಅವರನ್ನು ಬೆತ್ತಲೆಯಾಗಿ ಓಡಿಸಿತು. ಹಲ್ಲೆಲೂಯ. ಬಾಂಧವ್ಯ ಯೇಸುವಿನ ಸಂಗಡ ಇರುವ ಸಂಪರ್ಕದ ಮೇಲೆ, ಅನ್ಯೋನ್ಯತೆ ಮೇರೆಗೆ, ಪ್ರೀತಿಯ ಮೇರೆಗೆ ಅಧಿಕಾರವು ರವಾನಿಸಲ್ಪಡುವಂಥದ್ದಾಗಿರುತ್ತದೆ. ನಾನು ಎಷ್ಟು ಕ್ಲೋಸ್ ಆಗಿ ಯೇಸುವಿನ ಬಳಿಗೆ ಬರ್ತೀನೋ ಅಷ್ಟು ದೈವದತ್ತವಾದ ಅಧಿಕಾರ ನನಗೆ ದೇವರು ಕೊಡ್ತಾ ಇರ್ತಾನೆ. ಒಪ್ಪೋರು ಯಾರಾದರೂ ಇದರ ಒಳಗಡೆ ಇದ್ರೆ ಅಂಥವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್. God delegates authority to those who are faithful to his call. ದೇವರು ಯಾರಿಗೆ ಅಧಿಕಾರವನ್ನು ಕೊಡೋದು? ದೇವರು ಈ ಅಧಿಕಾರವನ್ನು ಕೊಡೋದು ತಮ್ಮ ಕರೆಗಳಿಗೆ ನಂಬಿಗಸ್ತರಾಗಿ ನಿಂತಿರುವವರ, ಸ್ತೋತ್ರ, ನಂಬಿಗಸ್ತರಾಗಿ ನಿಂತಿರುವವರಿಗೆ ಈ ಅಧಿಕಾರವನ್ನು ದೇವರು ಕೊಡುವಂತನಾಗಿರ್ತಾನೆ. ಕರೆಯ ಕುರಿತು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ಮಾತ್ರ ಒಂದು ಆಮೇನ್ ಹೇಳ್ರಿ. ಕರೆಯ ಕುರಿತು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ಮಾತ್ರ ಒಂದು ಆಮೇನ್ ಹೇಳ್ರಿ. ಕರೆಯಲ್ಪಟ್ಟರು ಬಹುಮಂದಿ, ಆರಿಸಲ್ಪಟ್ಟವರು ಸ್ವಲ್ಪ ಮಂದಿ. ಅದರಲ್ಲಿ ನಿನ್ನ ಹೆಸರು ಇದೆಯಾ ಎಂದು ನೀನು ಕಂಡುಕೊಳ್ಳೋದಾದರೆ ಆ ಕರೆಯಲ್ಲಿ ನಂಬಿಗಸ್ತನಾಗಿರೋ ದೇವರು ನಿನಗೆ ಈ ನಿಯೋಜಿತವಾದ ಅಧಿಕಾರವನ್ನು ಕೊಡುವಂತನಾಗಿರ್ತಾನೆ. ಆಮೇನ್. ಯಾರಿಗೆ ಈ ಅಧಿಕಾರ ಕೊಡೋದು? ನಾನು ಹೇಳಿದೆ, ನಂಬಿಗಸ್ತರಾಗಿ ಕರೆಗೆ ತಕ್ಕ ಹಾಗೆ. ಕೆಲವರಿಗೆ ಕರೆಯ ಕುರಿತಾದಂಥ ಮಹತ್ವ ಅವರಿಗೆ ಗೊತ್ತಿಲ್ಲ. ವಿಪರ್ಯಾಸ, ಬಹಳ ದುಃಖ. ಯಾಕಂದರೆ ಕರೆ ಎನ್ನೋದು ಮಾನಸಿಕ ಬುದ್ಧಿಯಲ್ಲಿ ಕ್ಯಾಲ್ಕುಲೇಟ್ ಮಾಡೋದಲ್ಲ. ಕರೆ ಎನ್ನೋದು ದೈವದತ್ತವಾಗಿರೋದು. ಒಬ್ಬನ ಮೇಲೆ ಕರೆ ಇರಬೇಕು. ಸ್ತೋತ್ರ ಸ್ತೋತ್ರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂಗೆ ಹಾಡು ಹೇಳೋ ಕರೆ ಇತ್ತು. ಸ್ತೋತ್ರ. ಲತಾ ಮಂಗೇಶ್ಕರ್ಗೆ ಹಾಡು ಹೇಳೋ ಕರೆ ಇತ್ತು. ಲೋಕದಲ್ಲಿ ಅನೇಕ ತಾಲಂತು ಭರಿತವಾದಂಥ ಜನರಿಗೆ ಕರೆಗಳು ಉಂಟು. ಅವರು ಲೌಕಿಕವಾಗಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಆತ್ಮಿಕವಾಗಿ ಕೆಲವರನ್ನು ಸೇವೆಯ ಕರೆಯೊಂದಿಗೆ ಅವರನ್ನು ದೇವರು ನಿಯೋಜಿಸ್ತಾನೆ. ಸ್ತೋತ್ರ. God will appoint someone. ದೇವರೇ ಕೆಲವರನ್ನು ನೇಮಕ ಮಾಡೋದು. ಅದರಲ್ಲಿ ನಿನ್ನ ಹೆಸರಿರ್ಬೋದು, ನಿನ್ನ ಕುಟುಂಬದ ಹೆಸರಿರ್ಬೋದು. ನಾನು ಹೇಳಲಿಕ್ಕೆ ಬಯಸಿದ್ದು, ಅದರಲ್ಲಿ ನೀನು ನಂಬಿಗಸ್ತರಾಗಿದ್ದರೆ ದೇವರು ಕೆಲವೊಂದು ಅಧಿಕಾರವನ್ನು ನಿನ್ನ ಕೈಯಲ್ಲಿ ಕೊಡ್ತಾನೆ. ಅದು ನಿನ್ನ ಸಾಮರ್ಥ್ಯದಿಂದಲೋ ಅಪ್ಪನ ಸ್ವತ್ತಿಂದನೋ ಬಂದಿದ್ದಲ್ಲ, ಪಾರಂಪರೆಯಿಂದ ಬರೋದಲ್ಲ, ಅದು ಪರಲೋಕದಿಂದ ಅವನು ಏರಳವಾಗಿ ನಿಮಗೆ ಕೊಡುವಂಥ ದಾನವಾಗಿರುತ್ತದೆ. ಒಪ್ಪುವವರು ಮಾತ್ರ ಆಮೇಲೆ ಹೇಳುವಂತರಾಗಿರ್ರಿ. ಗೆಟ್ ರೆಡಿ, ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಇವತ್ತು ಕೆಲವೊಂದು ಸಂಭವಗಳು ನಡೀಲಿಕ್ಕೆ ಹೋಗುತ್ತದೆ. ನೀವು ಇಲ್ಲಿ ಕುಳಿತುಕೊಂಡು ಈ ಅಧಿಕಾರದ ಮಹತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಾಗ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಒಳಗಡೆ ದೈವದತ್ತವಾದ ಅಧಿಕಾರಗಳು ರಿಲೀಸ್ ದೇವರು ಮಾಡಲಿಕ್ಕೆ ಹೋಗುವಂತನಾಗಿದ್ದಾನೆ. ಅಲ್ಲಿಗೆ ದೇವರು ನಿಲ್ಲಿಸಲಿಲ್ಲ. ಆ ನಂಬಿಗಸ್ತರಾಗಿ ತಮ್ಮ ಕರೆಗೆ ಬದ್ಧರಾಗಿರುವವರಿಗೆ ದೇವರು ತಾನು ತನ್ನ ಶಕ್ತಿಯನ್ನು ರಿಲೀಸ್ ಮಾಡ್ತಾನೆ.
ಸ್ತೋತ್ರ ಸ್ತೋತ್ರ ಸ್ತೋತ್ರ. ತನ್ನ ಶಕ್ತಿಯ ಪ್ರಭಾವವನ್ನ, ಈ ಅಧಿಕಾರವನ್ನು ಉಪಯೋಗಿಸುವುದಕ್ಕೂ ದೇವರಿಗೆ, ದೇವರ ಪ್ರತಿನಿಧಿಯಾಗಿ, ರೆಪ್ರೆಸೆಂಟೇಟಿವ್ ಗಾಡ್, ನಾನು ದೇವರ ಪ್ರತಿನಿಧಿಯಾಗಿ ಅಧಿಕಾರ ಉಳ್ಳನು. ನೀನು ಏನು ಅಧಿಕಾರದಲ್ಲಿ ಮಾಡ್ತೀಯ ಅಂದರೆ, ನಾನು ಯೇಸುವಿನ ನಾಮದಲ್ಲಿ, ಯೇಸು ಕೊಟ್ಟಂಥ ಅಧಿಕಾರದಲ್ಲಿ ಅಂದು ಹೇಳತಕ್ಕಂತೆ ಅವನು ನಿನಗೆ ಶಕ್ತಿಯನ್ನ ನಿನ್ನಲ್ಲಿ ತುಂಬುವಂತನಾಗಿರ್ತಾನೆ. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೆನ್ ಹೇಳ್ರಿ. ಹಲ್ಲೆಲೂಯಾ. He also empowers those to whom he delegated authority to represent him. ಅವನನ್ನ ಪ್ರತಿನಿಧಿಸುವ ಹಾಗೆ ಕೆಲವೊಂದು ಶಕ್ತಿಯ ಮೂಲಕ ನಿಮಗೆ ಅಧಿಕಾರವನ್ನು ರವಾನೆ ಮಾಡುವಂತನಾಗಿರ್ತಾನೆ. ನಾನು ಅದಕ್ಕೆ ಹೇಳಿದೆ, ಅಧಿಕಾರ ಮತ್ತು ಶಕ್ತಿ ಇದು ಎರಡು ಪದಗಳನ್ನು ನೆನಪಿನಲ್ಲಿಟ್ಕೊಳ್ರಿ. ನಾನು ಅಲ್ಲಿಗೆ ಬರ್ತೀನಿ. ಸಂದೇಶ ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ. ಒಂದು, ಕರೆಗೆ ನಂಬಿಗಸ್ತರಾಗಿರಬೇಕು. ಕರೆಗೆ ನಂಬಿಗಸ್ತರಾಗಿರಬೇಕು. ಎರಡು, ನಂಬಿಗಸ್ತರಾದವರ ಕೈಗೆ ಡೆಲಿಗೇಟೆಡ್ ಅಥಾರಿಟಿ. ಆತನು ನಿಯೋಜನೆಯನ್ನು ಮಾಡ್ತಾನೆ, ಅಧಿಕಾರವನ್ನು ನಿಯೋಜನೆ ಮಾಡ್ತಾನೆ. ಎರಡು, ಅವನಿಗೆ ಸಂಗಡವಾಗಿ ದೇವರ ಪ್ರತಿನಿಧಿಯಾಗಿ ತನ್ನ ಅಧಿಕಾರವನ್ನು, ದೇವರ ಅಧಿಕಾರವನ್ನು, ಲಿಸನ್ ಟು ಮೀ, ಪ್ರತಿನಿಧಿ ಅಂದರೆ ಸ್ವಂತ ಸಾಮರ್ಥ್ಯ ಅಲ್ಲ, ದೇವರಿಗೆ ಬದಲಾಗಿ ಭೂಮಿಯಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಸ್ತೋತ್ರ. ಶಕ್ತಿಯ ಮೂಲಕ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆಮೇಲೆ ಮೂರನೇದಾಗಿ, ಈ ಅಧಿಕಾರ ಪ್ರತ್ಯೇಕವಾಗಿ ವಿಧಿಯತ್ವ ಉಳ್ಳವರಿಗೆ ಮಾತ್ರವೇ. ಕೀ ಟು ದಿ ಅಥಾರಿಟಿ ಈಸ್ ಒಬೀಡಿಯನ್ಸ್. ಇದು ವಿಧಿಯತ್ವ ಉಳ್ಳವರಿಗೆ ಮಾತ್ರವೇ ಸಿಗುವಂಥದ್ದು. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಆತರ ಪಡಬೇಡ್ರಿ, ತಾಳ್ಮೆ ಇರಲಿ. ಜೋರಾಗಿ ಹೇಳ್ರಿ, ಪರವಾಗಿಲ್ಲ, ಅವ್ರು ಬೇಜಾರು ಮಾಡ್ಕೊಳಲ್ಲ. ವಿಧಿಯತ್ವ ಉಳ್ಳವರು, ಅನೇಕರಿಗೆ ಅಧಿಕಾರ ಬೇಕು, ಆದರೆ ವಿಧಿಯತ್ವ ಇಲ್ಲ. ದೆವ್ವ ಓಡಿಸ್ಬೇಕು, ಅಧಿಕಾರಯುತವಾಗಿ ಸೇವೆ ಮಾಡಬೇಕು, ಅದರ ವಿಧಿಯತ್ವ ಇಲ್ಲ, ನಿನಗೆ ಸಿಗಲ್ಲ. ಸಾರಿ ಟು ಸೇ, ನಾನೆಲ್ಲ ಕೊಡೋದು, ದೇವರೇ ಕೊಡೋದು. ಆದರೂ ಅದರ ಕೀ ಹೇಳಿದೆ, ಬೀಗ್ಲಾಸಿ ಹೇಳಿದೆ, ಆ ಬೀಗದ ಕೈಯನ್ನು ಹೇಳಿದೆ. ಓಕೆ, 125ನೇ ಕೀರ್ತನೆ 3ನೇ ವಚನಕ್ಕೆ ಬರೋಣ. 125ನೇ ಕೀರ್ತನೆ 3ನೇ ವಚನಕ್ಕೆ ಬರೋಣ. ದುಷ್ಟರ ದಂಡಾಧಿಕಾರವು ನೀತಿವಂತರ ಸ್ವಾಸ್ಥ್ಯದಲ್ಲಿ ಉಳಿಯುವುದೇ ಇಲ್ಲ. ಉಳಿದರೆ ನೀತಿವಂತರು ಅಕ್ರಮಕ್ಕೆ ಕೈ ಹಚ್ಚಾರು. ಇದರಲ್ಲಿ ಬಹಳ ಶ್ರದ್ಧೆಯಿಂದ ಗಮನಿಸ್ರಿ. ದೇವರ ವಾಕ್ಯ ಹೀಗೆ ಹೇಳ್ತದೆ, ದುಷ್ಟರ ದಂಡಾಧಿಕಾರವು ನೀತಿವಂತರ ಸ್ವಾಸ್ಥ್ಯದಲ್ಲಿ ಉಳಿಯುವುದೇ ಇಲ್ಲ. ಒಂದು ಪಕ್ಷ ಏನಾದರೂ ಉಳಿದ್ರೆ ನೀತಿವಂತರು ಅಕ್ರಮಕ್ಕೆ ಕೈ ಹಚ್ತಾರೆ. ದೇವರಿಗೆ ಚೆನ್ನಾಗಿ ಗೊತ್ತು, ಶತ್ರು ದಂಡ ಕೋಲು. ನೀವು ನೋಡಿದ್ದೀರ, ಇಲ್ಲಿನ ಕಮಿಷನರು ಪದವಿಯನ್ನು ತೆಗೆದುಕೊಳ್ಳುವಾಗ, ಪೊಲೀಸ್ ಕಮಿಷನರ್ ಪದವಿಯನ್ನು ತೆಗೆದುಕೊಳ್ಳುವಾಗ ಅವರ ಕೈಯಲ್ಲಿ ಒಂದು ದಂಡ ಇದೆ. ಆಮೇಲೆ ಕಮಿಷನರ್ ಪೋಸ್ಟ್ಗೆ ಅಲ್ಲಿಂದ ಬಡ್ತಿ ಪಡೆದು ಅವರು ಮೇಲ್ದರ್ಜೆಗೆ ಪ್ರಮೋಷನ್ ಪಡೆಯುವಾಗ ಆ ಸ್ಥಳಕ್ಕೆ ಬರುವಂಥ ವ್ಯಕ್ತಿಗೆ ಇವರು ಆ ದಂಡವನ್ನು ಕೊಟ್ಟು, ಅಂದರೆ ಆ ಕೋಲನ್ನು ಕೊಟ್ಟು ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. ಕೋಲು, ಈ ದಂಡ ಅನ್ನೋದು ಎರಡು ಅರ್ಥ ಬರುತ್ತೆ. ದಂಡ ಅಂದರೆ ಫೈನ್ ಕಟ್ಸರ್ ನೋಡಿ, ಅದು ದಂಡ ಅಂದರೆ ಕೋಲು. ಈ ಕೋಲು 3 ಕಾರ್ಯಗಳನ್ನು ತೋರಿಸುತ್ತೆ. 1, ಅಧಿಕಾರವನ್ನು ತೋರಿಸುತ್ತೆ. 2, ಪರದೇಶಿ ಎನ್ನುವುದನ್ನು ತೋರಿಸುತ್ತೆ. 3, ಅಭಿಷೇಕವನ್ನು ತೋರಿಸುತ್ತೆ. 3 ಕಾರ್ಯಗಳನ್ನು ಕೋಲು ತೋರಿಸುವಂಥದ್ದಾಗಿದೆ. ದುಷ್ಟನ ದಂಡಾಧಿಕಾರವು ನೀತಿವಂತನ ಸ್ವಾಸ್ಥ್ಯದಲ್ಲಿ
ಉಳಿಯುವುದೇ ಇಲ್ಲ. ಹಾಗಾದರೆ ಇವತ್ತು ಆರಂಭದಲ್ಲೇ ನಿಮಗೊಂದು ಸಂದೇಶ ನಾನು ಕೊಡ್ತೇನೆ. ಯಾವ ದುಷ್ಟನ ಅಧಿಕಾರವು ಅವನ ಅಧಿಕಾರ, ಅವನ ಶಕ್ತಿ ನಿಮ್ಮ ಸ್ವಾಸ್ಥ್ಯದ ಮೇಲೆ, ನಿಮಗೆ ದೇವರು ಕೊಟ್ಟಿರುವ ಸ್ವಾಸ್ಥ್ಯದ ಮೇಲೆ, ಅಂದರೆ ನಿಮ್ಮ ಮನೆ ಆಗ್ಬೋದು, ನಿಮ್ಮ ಸೇವೆ ಆಗ್ಬೋದು, ಬಿಸ್ನೆಸ್ ಆಗ್ಬೋದು, ಮಕ್ಕಳಾಗ್ಬೋದು, ನಿಮ್ಮ ಕುಟುಂಬವಾಗ್ಬೋದು, ನಿಮ್ಮ ಮೇಲಾಗ್ಬೋದು, ಶತ್ರುವಿಗೆ ದೇವರು ಅವಕಾಶವನ್ನು ಕೊಡೋದಿಲ್ಲ. ಸ್ತೋತ್ರ. ನನಗೆ ಈ ಕೊಲೋಸಿಯರಿಗೆ ಬರೆದ ಪತ್ರಿಕೆ 3:16 ವಾಕ್ಯ ನೆನಪಿಗೆ ಬರುತ್ತೆ. ಅಲ್ಲಿ ನಿಮ್ಮಲ್ಲಿ ವಾಕ್ಯಗಳು, ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸ್ಲಿ ಅಂತ. ಯಾಕೆ ವಾಸಿಸ್ಬೇಕಂದ್ರೆ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳತಕ್ಕಂತೆ, ಬುದ್ಧಿ ಹೇಳ್ಕೊಳ್ಳೋದಕ್ಕೆ, ಕರ್ತನ ಕೃಪೆಯನ್ನು ನೆನೆಸ್ಕೊಳ್ಳೋದಕ್ಕೆ, ಕೀರ್ತನೆ ಸಂಗೀತಗಳಿಂದ ಆತ್ಮ ಸಂಬಂಧವಾದ ಹಾಡುಗಳನ್ನು ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡೋದಕ್ಕೆ ಇದು ಭಾಳ ಇಂಪಾರ್ಟೆಂಟ್ ಆಗಿದೆ. ಇವತ್ತು ಈ ವಾಕ್ಯದ ಅಡಿಪಾಯದಲ್ಲಿ ಈ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ದುಷ್ಟನ ದಂಡಾಧಿಕಾರ ನೀತಿವಂತನ ಸ್ವಾಸ್ಥ್ಯದಲ್ಲಿ ಅದು ಉಳಿಯೋದಕ್ಕೆ ನನ್ನ ದೇವರು ಅನುಮತಿ ಮಾಡೋದಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತೀರಾ? ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಒಂದು ದುಷ್ಟನ ಕ್ರಿಯೆಗಳು ಅದು ಫಲಿಸೋದಕ್ಕೆ ದೇವರು ಅನುಮತಿ ಮಾಡೋದಿಲ್ಲ. ಅದು ನನ್ನ ಮಕ್ಕಳ ಮೇಲೆ ಆಗ್ಬೋದು, ನನ್ನ ಜೀವನದ ಮೇಲೆ ಆಗ್ಬೋದು, ನನ್ನ ಕರೆಯ ಮೇಲಾಗ್ಬೋದು, ನನ್ನ ಮೇಲಿರುವಂಥ ಅಲ್ಲಲ್ಲಿ ಸೇವೆಯ ಮೇಲಾಗಿರ್ಬೋದು, ಯಾವುದರಲ್ಲೂ ದುಷ್ಟನು ಕೈ ಚಲಿಸುವುದಕ್ಕೆ, ಅವನ ದಂಡಾಧಿಕಾರ ಅದು ಉಳಿಯೋದಕ್ಕೆ ದೇವರು ಬಿಡೋದಿಲ್ಲ ಎಂಬುವರು ಮಾತ್ರ ಗಟ್ಟಿ ಆಗೊಂದು ಆಮೇಲೆ ಹೇಳ್ರಿ. ಸಮ್ಟೈಮ್ಸ್ ಕೆಲವರು ಅನೀತಿಗೆ, ಅಕ್ರಮಕ್ಕೆ, ನೀಚತನಕ್ಕೆ ಕೈ ಹಾಕೋದಕ್ಕೆ ಕಾರಣ ಏನು ಗೊತ್ತಾ? ದಂಡಾಧಿಕಾರ, ಶತ್ರುವಿನ ದಂಡಾಧಿಕಾರ ಅವರ ಮೇಲೆ ನೆಲೆಗೊಂಡಿರೋದ್ರಿಂದ ಆಲ್ಟರ್ನೇಟ್ ಹುಡುಕ್ತಾರೆ. ಅವಾಗ ಅವರು ಅದಕ್ಕೆ ಆಲ್ಟರ್ನೇಟನ್ನು ಹುಡುಕುವಂತರಾಗಿರ್ತಾರೆ. ಇವತ್ತು ಅದು ನಮಗೆ ಅನ್ವಯಿಸೋದಿಲ್ಲ. ಲೋಕದವರಿಗೆ ಆಲ್ಟರ್ನೇಟ್ ಹುಡುಕ್ತಾರೆ. ಆದರೆ ನಾವು ಹುಡುಕೋದು, ನಾನು ದೇವರ ಮಗನಾಗಿದ್ದೇನೆ, ನಾನು ನೀತಿವಂತನಾಗಿದ್ದೇನೆ ಎಂಬುವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಸ್ತೋತ್ರ. ಹಲ್ಲೆಲೂಯಾ. ಹಾಗಾದರೆ ಇವತ್ತು ನಾನು ಡಿಕ್ಲೇರ್ ಮಾಡ್ತೇನೆ, ಈ ಸಭೆಗೆ ವಿರುದ್ಧವಾಗಿ ದುಷ್ಟನ ಯಾವುದೇ ದಂಡಾಧಿಕಾರವು ಈ ಸ್ವಾಸ್ಥ್ಯದಲ್ಲೇ ಸಭೆಗೆ ವಿರುದ್ಧವಾಗಿ ಅದು ಉಳಿಯೋದಿಲ್ಲ. ಅದನ್ನು ನಲ್ಲಿಫೈಡ್ ಮಾಡ್ತೇವೆ, ಅದನ್ನು ಕ್ಯಾನ್ಸಲ್ ಮಾಡ್ತೇವೆ, ಅದನ್ನು ನಿಷೇಧಿಸ್ತೇವೆ ಯೇಸುವಿನ ನಾಮದಲ್ಲಿ. ಇಲ್ಲಿ ಬರುವ ಕುಟುಂಬಗಳಿಗೆ, ನಮ್ಮನ್ನು ಫಾಲೋ ಮಾಡುವ, ನಮ್ಮ ಜೊತೆಗೆ ಕವರಿಂಗಲ್ಲಿ ಇರುವ ಪ್ರತಿಯೊಂದು ಕುಟುಂಬಗಳು, ವ್ಯಕ್ತಿಗಳಿಗೆ ಈ ಸಂದೇಶ ನಾನು ರವಾನೆ ಮಾಡ್ತಾ ಇದ್ದೇನೆ. ಇದು ಅಲ್ಲೆಲೂಯ, ಇದು ದೇವ ನಾಮದಲ್ಲಿ ನೀತಿವಂತರಿಗೆ ಉಳ್ಳಂತ ಅವಕಾಶವಾಗಿದೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯದ 4ನೇ ವಚನ. ಅವರಿಗೆ ಭಾರವಾದ ನೊಗವನ್ನು, ಬೆನ್ನನ್ನು ಒಡೆದ ಕೋಲನ್ನು, ಬಿಟ್ಟಿ ಹಿಡಿದವನ ದೊಣ್ಣೆಯನ್ನು ಮಿದ್ಯಾನನ ನಾಶದ ದಿನದಲ್ಲಿ ಮುರಿದು ಬಿಟ್ಟಿದ್ದಿ. ಸ್ತೋತ್ರ. ದೇವರು ಹೇಳಿದನು, ನನ್ನ ಜನರ ಮೇಲೆ ಇದುವರೆಗೂ ಏರಿದ ಭಾರವಾದ ನೊಗವನ್ನು, ಆ ನೊಗ ಹೊರ್ಕೊಂಡಿರೋದು ಮಾತ್ರ ಅಲ್ಲ, ಬೆನ್ನಿಗೆ ಅವಾಗ ಬಿಟ್ಟಿ ಹಿಡಿದವನ ದೊಣ್ಣೆಯನ್ನು. ಹಲ್ಲೆಲೂಯಾ. ಪದಗಳನ್ನು ಒಂದು ಸ್ವಲ್ಪ ಗಮನ ಇಟ್ಟು ನೋಡ್ರಿ. ಬೆನ್ನಿಗೆ ಕುತ್ತಿಗೆ ಮೇಲೆ ನೊಗ ಇದೆ, ನೊಗ ಹಾಕ್ಕೊಂಡು ಭಾಳ ಕಷ್ಟದ
ಮಧ್ಯದಲ್ಲಿ ಎಳ್ಕೊಂಡು ಹೋಗುವ ಎತ್ತನ್ನ ಗಮನಿಸ್ರಿ. ಅದರ ಗಾಡಿ ಮೇಲೆ ಕುತ್ಕೊಂಡಿರುವವನು ಅವಾಗ ದೊಣ್ಣೆ ತಗೊಂಡು ಅದು ಕೊಡಿತಾ ಇದ್ದಾನೆ. ಅಲ್ಲಲ್ಲಿ ಸ್ತೋತ್ರ. ಇದರಿಂದ ಲಾಭ ಅವನಿಗೆ ಉಂಟು, ಅವನು ಇದರಿಂದ ವರಮಾನ ಪಡಿತಾ ಇದ್ದಾನೆ. ಆದರೆ ಒದೆ ತಿಂತಾ ಇರೋದು ಎತ್ತಾಗಿರ್ಬೋದು. ಅಲ್ಲಲ್ಲಿ ದೇವರು ಅದನ್ನ ಜನರಿಗೆ ಹೋಲಿಕೆ ಮಾಡಿ ಈಗ ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ ಜನರಿಗೆ ಹೋಲಿಕೆ ಮಾಡಿ ಈಗ ಹೇಳ್ತಿದ್ದಾನೆ. ಅಂದರೆ ಇವತ್ತು ನಿನಗೂ ನನಗೂ ಹೋಲಿಕೆ ಮಾಡಿ ಈಗ ಹೇಳ್ತಾ ಇದ್ದಾನೆ, ಶತ್ರುವಾದವನು ಕೆಲವೊಂದು ನೊಗವನ್ನು ನಿಮ್ಮ ಕುತ್ತಿಗೆ ಮೇಲೆ ಇಟ್ಟಿದ್ದಾನೆ. ನೀವು ತಲೆ ಎತ್ತದಂತೆ, ಮೇಲಕ್ಕೆ ನೋಡದಂತೆ, ಗೌರವಯುತವಾಗಿ ಜೀವಿಸದಂತೆ, ಅಲ್ಲಲ್ಲಿ ಆಶೀರ್ವಾದಕರವಾದಂಥ ಒಂದು ಜೀವಿತವನ್ನು ನಡೆಸದೆ ಇರತಕ್ಕಂತೆ ಇಟ್ಟಿರುವ ಕೆಲ ನೊಗಗಳು. ಅದರ ಜೊತೆಗೆ ನೊಗ ಮಾತ್ರವಲ್ಲ, ಕೂಡ ಬಿಟ್ಟು ಒಂದು ಬಿಟ್ಟರೆ ಮತ್ತೊಂದು ಬಿಟ್ಟರೆ ಮಗದೊಂದು, ಒಂದು ರೋಗ ಆದರೆ ಮತ್ತೊಂದು ಸಾಲ ತೀರಿಸಿದ್ರೆ ಮತ್ತೊಂದು ಕಡೆಗಳಲ್ಲಿ ಅನಾಹುತಗಳು, ಅಪಘಾತಗಳು, ನಿರೀಕ್ಷಿಸದೇ ಇರುವಂಥ ಪೆಟ್ಟುಗಳು ಒಂದರ ಮೇಲೆ ಒಂದು ಬೀಳುವಾಗ, ಇದು ಬಿಟ್ಟಿಯಾಗಿ ಸಿಗ್ತಾ ಇರುವಾಗ ನನ್ನ ದೇವರು ಹೇಳ್ತೇನೆ, ಇದಕ್ಕೆ ನಾನು ಫುಲ್ ಸ್ಟಾಪ್ ಹಾಕಕ್ಕೆ ಹೋಗ್ತೇನೆ. ವಿಕ್ಟ್ರಿ ಸಭೆಯೇ, ಇವತ್ತು ನೀನು ತಯಾರಾಗಿರೋದಾದ್ರೆ ನನ್ನ ದೇವರು ಹೇಳ್ತಾನೆ, ಅದಕ್ಕೆ ನಾನೊಂದು ಫುಲ್ ಸ್ಟಾಪ್ ಹಾಕಕ್ಕೆ ಹೋಗ್ತೇನೆ. Come on, somebody shout. ಕೂಡ ಆಕ್ರಮಿಸುವ, ಕೂಡ ಪ್ರತಿಕೂಲ ತರುವ, ಕೂಡ ಹೋರಾಟ ತರುವ, ಕೂಡ ನಿಂದೆ ತರುವ, ಕೂಡ ಸಾಲ ತರುವ, ಸಾಲಕ್ಕೆ ಬಡ್ಡಿ ಮೇಲೆ ಬಡ್ಡಿ, ಬಡ್ಡಿಗೆ ಚಕ್ರ ಬಡ್ಡಿ, ಸಾಲದ ನೊಗದಲ್ಲಿ ಇಟ್ಟಿರುವ ಕೆಲ ಕುಟುಂಬಗಳನ್ನ, ಕೆಲ ವ್ಯಕ್ತಿಗಳನ್ನ ಈ ಹಗಲೊತ್ತು ಯೇಸುವಿನ ನಾಮದಲ್ಲೇ ನಿಯೋಜಿತವಾದ ಅಧಿಕಾರದಿಂದ ನನ್ನ ದೇವರು ಹೇಳ್ತಾನೆ, ನನ್ನ ಜನ ಹಿಂಗೆ ಹೋದರೆ ಇವರ ಅಕ್ರಮಕ್ಕೆ ಕೈ ಹಾಕ್ತಾರೆ, ನಿಶ್ಚಯವಾಗ್ಲು ಅಡ್ಡದಾರಿಗೆ ಹೋಗ್ತಾರೆ. ಲಂಚ ಪಡಿದಿರೋ ಲಂಚ ಪಡಿತಾನೆ, ಗೊತ್ತು ಲಂಚ ಪಡಿಬಾರ್ದು ಅಂತ, ಏನು ಮಾಡೋದು? ಲಂಚ ಪಡಿತಾನೆ. ಸುಳ್ಳು ಹೇಳದೆ ಇರೋನು ಸುಳ್ಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದ್ದೀರಾ? ನಾ ಹೇಳೋದು ಅರ್ಥ ಆಗ್ತಾ ಇದೆಯಾ? ನನ್ನ ದೇವರು ಹೇಳ್ತಾನೆ, ನನ್ನ ಜನ ಸುಳ್ಳು ಹೇಳೋದಕ್ಕೆ ಆಸ್ಪದ ಮಾಡಿಕೊಡೋದಿಲ್ಲ. ನನ್ನ ಜನ ಲಂಚ ಪಡೆಯೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಜನ ಅಕ್ರಮಕ್ಕೆ ಕೈ ಹಾಕೋದಕ್ಕೆ ನಾನು ಬಿಡೋದಿಲ್ಲ. ಹಾಗಾದರೆ ಏನು ಮಾಡ್ತೀನಿ? ನಾನು ಇವರನ್ನು ಬಾಧಿಸುವ, ಇವರನ್ನು ಆಳ್ವಿಕೆ ಮಾಡುವ, ಇವರನ್ನು ದೊರೆತನ ಮಾಡುವ, ಇವರ ಕುತ್ತಿಗೆಗಿಟ್ಟಿರುವ ನೊಗವನ್ನು ನಾನು ಮುರಿಯುವಂತನಾಗಿದ್ದೇನೆ. ಇವರ ಮೇಲೆ ಉಪಯೋಗಿಸುವ ಆ ದಂಡಾಧಿಕಾರವನ್ನು, ಆ ಕೋಲನ್ನು, ಕಮಾಂಡ್ ಸಂಬಡಿ ಶೌಟ್, ಯೇಸುವಿನ ನಾಮದಲ್ಲಿ ನಾನು ಅದನ್ನು ಮಿದ್ಯಾನ್ಯರನ್ನು ನಾಶ ಮಾಡಿದ ಹಾಗೆ ಈ ದಿವಸಗಳಲ್ಲಿ ಅದನ್ನು ನಾಶ ಮಾಡಿಬಿಡುತ್ತೇನೆ. ಸೈನ್ಯದಿಂದಲ್ಲ, ಪರಾಕ್ರಮದಿಂದಲ್ಲ, ಶಕ್ತಿಯಿಂದಲ್ಲ, ಯೆಹೋವನ ನಾಮದಲ್ಲಿ ಅವುಗಳು ಮುರಿಯಲ್ಪಡಲಿ. ಕಮಾನ್, ಕುಟುಂಬಗಳು ತಯಾರಾಗಿದ್ರೆ ಕೂಗಿ ಹೇಳ್ರಿ, ಐ ರಿಸೀವ್, ನಾನು ಹೊಂದಿಕೊಳ್ಳುತ್ತೇನೆ ಆ ನಿಯೋಜಿತವಾದ ಅಧಿಕಾರವನ್ನು ಇವತ್ತು ನಾನು ಪಡೆದುಕೊಳ್ಳುತ್ತೇನೆ. ಯೆಶಾಯ 14:6, Book of Isaiah, chapter 14, verse 6. ಆಳುತ್ತಿದ್ದ ದುಷ್ಟರ ಕೋಲನ್ನು, ರಾಜರ ದಂಡವನ್ನು ಯೆಹೋವನು ಮುರಿದು ಬಿಟ್ಟನು. ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಅದರ ಅರ್ಥ, ಇದುವರೆಗೂ ನಿಮ್ಮ ಫೈನಾನ್ಸ್ ಮೇಲೆ, ನಿಮ್ಮ ಹಣಕಾಸಿನ ಮೇಲೆ ಎಲ್ಲೋ ಹಿಡ್ಕೊಂಡಿದ್ದಂಥ ಶತ್ರುವಿನ ಅಧಿಕಾರವನ್ನು ನಾನು ಕೊನೆಗೊಳಿಸ್ಲಿಕ್ಕೆ ಹೋಗುತ್ತೇನೆ. ಕಮಾನ್, ಸಂಬಡಿ ಶೌಟ. ರಬಲಮ ಶಕಲಮ ಶಂದಲಾದನ ರಬಲೋ ಶತ್ತಲಾದನ ಯೇಸುವಿನ ನಾಮದಲ್ಲಿ 3 ಕಿಳಿಯಲ್ಲ, 6 ಬೆಳೆಯಲ್ಲ, ಹಾಗೆ ಒಂದು ವೃತ್ತ ಹಾಕಿ, ಸರ್ಕಲ್ ಹಾಕಿ, ಅದರ ಒಳಗಡೆ ಬೆಂದಿಸಿಟ್ಟಿರುವ ಆ ಬಂಧನಗಳನ್ನು ಇವತ್ತು ಯೇಸುವಿನ ನಾಮದಲ್ಲಿ ಅದು ಮುರಿಯಲ್ಪಡುವಂಥದ್ದಾಗಿದೆ. ಕಮಾನ್ ಸಾಂಬಡಿ. ಅದು ನಿನ್ನ ಕುಟುಂಬದಲ್ಲಿ ಆಗಿರ್ಬೋದು, ನಿನ್ನ ವ್ಯಕ್ತಿಗತವಾದ ಜೀವನವಾಗಿರ್ಬೋದು, ಸೇವೆ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಇವತ್ತೊಂದು ಬ್ರೇಕ್ ಥ್ರೂ ನಡೀಲಿಕ್ಕೆ ಹೋಗ್ತಾ ಇದೆ.
ರಾಜರ ದಂಡಾಧಿಕಾರವನ್ನ ದೇವರು ಮುರಿತಾ ಇದ್ದಾನೆ. ದೇವರು ಮುರಿತಾ ಇದ್ದಾನೆ. ಕಮ್ ಆನ್ somebody shout. ಮುರಿತಾ ಇದ್ದಾರೆ. ನಿನ್ನ ಜೀವನದಲ್ಲಿ ನಿನ್ನ ಆಶೀರ್ವಾದಕ್ಕೆ ಅಡ್ಡಿಯಾಗಿ ಇದ್ದಂಥ ಸಮಸ್ತ ಕೋಲುಗಳು, ನಿನ್ನನ್ನು ಉಪದ್ರವ ಮಾಡಿದ ಕೋಲುಗಳು, ನಿನ್ನನ್ನು ದಂಡಿಸಿದ ಕೋಲುಗಳು ಇವತ್ತು ಅದಕ್ಕೆ ಕೊನೆ ಆಗ್ತಾ ಇದೆ. Because I have a relationship with Jesus. ನನಗೆ ಯೇಸುವಿನ ಸಂಗಡ ಒಂದು ಬಾಂಧವ್ಯ ಇರೋದ್ರಿಂದ. ನೀವಿದ್ದೀರಾ? ನನ್ನ ಜೊತೆ ಇದ್ದೀರಾ? ನನ್ನ ಜೊತೆ ಇದ್ದೀರಾ? ಇಟ್ ಈಸ್ ನಾಟ್ ನಮ್ಮ ಅಪ್ಪನ ಮನೆ ಸೊತ್ತಲ್ಲ, ನನ್ನ ತಾತ ಕೊಟ್ಟಿದ್ದಲ್ಲ. ನನಗೂ ಯೇಸುವಿಗೂ ಒಂದು ಬಾಂಧವ್ಯ ಇರೋದ್ರಿಂದ ನನ್ನ ಯೇಸು ಹೇಳ್ತಿದ್ದಾನೆ, ನಿನ್ನ ಮೇಲೆ ದೊರೆತನ ಮಾಡಿದ ಶಕ್ತಿಗಳ ಕೋಲುಗಳನ್ನು ನಾನು ಮುರಿಯುವಂತನಾಗಿದ್ದೇನೆ. ಮುರಿಯಲಿ, 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 ಮುರಿಯಲಿ. ಆ ಕೋಲುಗಳು ಇವತ್ತು ಮುರಿಯಲಿ. ಎಷ್ಟು ವರ್ಷದಿಂದ ಪ್ರಾರ್ಥನೆ, ಎಷ್ಟು ವರ್ಷದಿಂದ ಉಪವಾಸ, ಎಷ್ಟು ವರ್ಷದಿಂದ ಮೊರೆ ಇಡ್ತಾ ಇದೀಯಾ. ಹಲ್ಲೆಲೂಯಾ. ಆಗಾಗ ಸ್ವಲ್ಪ ಉಸಿರಾಡಕ್ಕೆ ಮಾತ್ರ ಬಿಡುಗಡೆ ಅಲ್ಲ, ಪರ್ಮನೆಂಟ್ ಆದ ಒಂದು ಬಿಡುಗಡೆ ಯೇಸುವಿನ ನಾಮದಲ್ಲಿ. Come on, come on. ಆಳುತ್ತಿದ್ದ ದುಷ್ಟರ ಕೋಲನ್ನ, ರಾಜರ ದಂಡನ್ನ ಯೆಹೋವನು ಮುರಿದು ಬಿಟ್ಟಿದ್ದಾನೆ. ಮುರಿದು ಬಿಟ್ಟನು, ಮುರಿದು ಬಿಟ್ಟನು. ಬಿಡಬಹುದಲ್ಲ, ಅವನು ಮುರಿದು ಬಿಟ್ಟನು. ಇವತ್ತು ನಿನ್ನ ಜೀವನದಲ್ಲಿ ನಿನಗೊಂದು ಸ್ವಾಸ್ಥ್ಯತೆ, ನಿನಗೊಂದು ಸ್ವಸ್ಥತೆ, ನಿನಗೊಂದು ಬಿಡುಗಡೆ, ನಿನ್ನ ಜೀವನದ ಅದ್ಭುತ ಈಗ ರಿಲೀಸ್ ಆಗ್ತಾ ಇದೆ. ಹೇ ರಾಬ ಶಂದ ರಬೋ ಲಮೋ ಕೌರಮ ರಾಧನ್ ಕಥಗಡಗಡಾದರ. ಅಧಿಕಾರ ಉಳ್ಳವರು ಮಾತಾಡ್ರಿ, 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 ಮೌನವಾಗಿರಬೇಡ್ರಿ. ಜೀವನವು ಮರಣಗಳು ನಾಲಿಗೆಯ ವಶ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಇವತ್ತು ಹೇಳ್ರಿ, ಏ ಶತ್ರುವೆ, ನೀನ್ ರಾಂಗ್ ಅಡ್ರೆಸ್ ಅಲ್ಲಿ ನಿನ್ನ ನೊಗವನ್ನು ಇಟ್ಟಿದೀಯ. ಏ ಸೈತಾನನೇ, ನೀನ್ ರಾಂಗ್ ಅಡ್ರೆಸ್ ನಲ್ಲಿ ನಿನ್ನ ಕೋಲನ್ನ ಉಪಯೋಗಿಸ್ತಾ ಇದೀಯ. ಇವತ್ತು ನಾನು ಬಲದಿಂದಲ್ಲ, ನನ್ನ ಸಾಮರ್ಥ್ಯದಿಂದಲ್ಲ, ಯೆಹೋವನ ನಾಮದಲ್ಲಿ ಬರ್ತಾ ಇದ್ದೇನೆ, ಯೇಸುವಿನ ನಾಮದಲ್ಲಿ ಬರ್ತಾ ಇದ್ದೇನೆ. ನಾನು ಯೇಸುವಿನ ಸಂಗಡ ಬಾಂಧವ್ಯ ಇರೋದ್ರಿಂದ, ಯೇಸುವಿನ ಮಗನಾಗಿರೋದ್ರಿಂದ, ಯೇಸುವಿನ ರಕ್ತದಿಂದ ನಾನು ವಿಮೋಚಿಸಲ್ಪಟ್ಟವನಾಗಿರೋದ್ರಿಂದ. ಆಳುತ್ತಿದ್ದ ದುಷ್ಟರ ಕೋಲುಗಳು ಮುರಿಯಲಿ, ರಾಜರ ದಂಡವನ್ನು ಮುರಿಯಲಿ. ಯೆಹೋವನು ಮುರಿದಿದ್ದಾನೆ, ಯೆಹೋವನು ಮುರಿದಿದ್ದಾನೆ. ಆ ಭಾರವಾದ ನೊಗವನ್ನು ಬೆನ್ನಿನಿಂದ ತೆಗೆಯಲಿ. ಆ ಒಡೆದಂಥ ಕೋಲುಗಳು ಮುರಿಯಲ್ಪಡಲೆ, ಮುರಿಯಲ್ಪಡಲೆ, ಮುರಿಯಲ್ಪಡಲೆ. ನಿನ್ನನ್ನು ಹಿಂಸಿಸಿದ, ನಿನ್ನನ್ನು ಬಾಧಿಸಿದ ಆ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಕಣ್ಣಿಗೆ ಕಾಣುವುದು, ಕಣ್ಣಿಗೆ ಕಾಣದೆ ಮರೆಯಿಂದ ಮಾಡುವ ದುಷ್ಟನ ಎಲ್ಲ ಕ್ರಿಯೆಗಳು, ಈ ಹಗಲೊತ್ತಿನಲ್ಲಿ ಆ ಶಕ್ತಿಗಳ ಪ್ರಭಾವಗಳು, ಅದರ ಬಲಗಳು, ಅದು ಯಾವ ದಿಕ್ಕಿನಿಂದ ತಲೆ ಎತ್ತುತ್ತೋ ಅಲ್ಲೇ ಅದು ಮುರಿಯಲ್ಪಡಲಿ. ಅದರ ಶಕ್ತಿಗಳು ಲಯವಾಗಲಿ, ಲಯವಾಗಲಿ. ಏ ಸಭೆಯೇ, ಏಳು, ಎದ್ದೇಳು, ಎದ್ದು ನಡುವನ್ನ ಕಟ್ಟಿಕೋ. ಜೋಳು ಬಿದ್ದ ಕೈಗಳನ್ನ, ನಡುಗುವ ಮೊಣಕಾಲುಗಳನ್ನ ಸುಧಾರಿಸ್ಕೋ.